ಭಿನ್ನ ವಿಭಿನ್ನ ಭಾವಚಿತ್ರಗಳನ್ನ ನೋಡಿದ್ವಿ ಸರ್. ಬಹಳ ಅಪರೂಪ ಈ ತರದ ಉತ್ಸವ ನಡೆದಿದೆ. ಈ ಉತ್ಸವದ ಬಗ್ಗೆ ಹೇಳಿ ಸರ್. ಇಲ್ಲ, ಇದು ಸಂವಿಧಾನದ 75ನೇ ವರ್ಷದ ಸಂಭ್ರಮೋತ್ಸವಕ್ಕೆ ಅಂತ ಹೇಳಿ ಗಿರೀಶ್ ಮಾಚಳ್ಳಿ ಅವ್ರ ತಂಡದವರು ರಂಗಾಯಣದವ್ರ ಜೊತೆ ಸೇರಿ ಒಂದು ನಾಟಕನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸೊ ಅದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಜೀವನಘಟ್ಟಗಳಲ್ಲಿ ಬೇರೆ ಬೇರೆ ಜೀವನಘಟ್ಟಗಳಲ್ಲಿ ತೆಗೆದುಕೊಂಡಂಥ ಭಾವಚಿತ್ರಗಳು ಮತ್ತು ಬುದ್ಧ ಜೀವನ ಚರಿತ್ರೆಯನ್ನು ಡಿಪಿಕ್ಟ್ ಮಾಡುವಂಥ ತೈಲಚಿತ್ರಗಳು ಅವನ್ನೆಲ್ಲ ಇಲ್ಲಿ ಶೋಕೇಸ್ ಮಾಡಿದ್ದಾರೆ. ಸೊ ಅದನ್ನು ನೋಡಿ ಇವಾಗ ನಾಟಕಕ್ಕೆ ಕರೆದಿದ್ದಾರೆ. ಸೊ ಅಲ್ಲಿ ಹೋಗಿ ನಾಟಕ ನೋಡ್ತಾರೆ ಸರ್. ಇದ್ರ ಹೊರತುಪಡಿಸಿ ಸರ್ ಮೂಡಕ್ಕೆ ಸಂಬಂಧಪಟ್ಟಂತೆ ತಂದೆಯವರು ಮೂಡಕ್ಕೆ ಬರೆದಿರುವಂತಹ ಪತ್ರ ಈಗ ಲಭ್ಯ ಆಗಿದೆ ಸರ್. ನ್ಯೂಸ್ ಫಸ್ಟ್ಗೆ ಸಿಕ್ಕಿದೆ ಸರ್. ಸುದೀರ್ಘವಾಗಿ ಬರ್ತಿದ್ದಾರೆ ಆ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅದೇ ಕೆಸರದ ಭೂಮಿ ಆಗ್ಬೋದು ಅಥವಾ 14 ಸೈಟು ಕೆಸರೇದಕ್ಕೆ ಯಾವುದಕ್ಕೂ ಅಪ್ಪ ಬರ್ದಿಲ್ಲ. ಈಗ ಅದೇ ಸರ್ ಕ್ಲೀನ್ ಚಿಟ್ ಸಿಕ್ಕಿರೋ ಬಗ್ಗೆ ಅಪ್ಪ ಯಾವುದೇ ಪತ್ರ ಬರೆದಿಲ್ಲ. ತಾಯಿಯವ್ರು ಮಾತ್ರ ಪತ್ರ ಬರೆದಿದ್ದು ಮೂಡ ಸೈಟ್ಗಳ ವಿಚಾರವಾಗಿ. ಸೊ ಅದು ತಪ್ಪು ಮಾಹಿತಿ ಆಗಿರೋದು. ಸೊ ಇವತ್ತು ಕೋರ್ಟ್ದಿತ್ತು. ನಾನು ಬೆಳಗ್ಗೆಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಕೋರ್ಟ್ ತೀರ್ಪನ್ನು ಓದಕ್ಕಾಗಿಲ್ಲ. ಅದನ್ನ ನೋಡ್ಬಿಟ್ಟು ನಾನು ಆಮೇಲೆ ನನಗೆ ಗೊತ್ತಿರಲಿಲ್ಲ ಆ ವಿಚಾರ. ನನ್ನ ವೈಫ್ ಅವ್ರು ಬಂದು ಹೆಂಗ್ ಬಂತು ಆ ಥರದ ಹೇಳಿದ್ದಾರೆ. ಮತ್ತೆ ಇದರಲ್ಲಿ ಸಿದ್ದರಾಮಯ್ಯ ಅವ್ರ ಪಾತ್ರ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಲೋಕಾಯುಕ್ತ ಮೊನ್ನೆ ವರದಿ ಸಲ್ಲಿಕೆ ಮಾಡಿದ್ಮೇಲೆ ಸ್ನೇಹಮಿ ಕೃಷ್ಣ ಅವ್ರು ಕೊಟ್ಟಂಥ ಒಂದು ಕಾಪಿ ಏನು ಕೊಟ್ಟಿದ್ದಾರೆ ಅದ್ರೊಳಗೆ ಸೇಮ್ ಇದೇ ವಿಚಾರಗಳನ್ನ ಹೇಳಿದ್ದಾರೆ. ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ, ಸಿದ್ದರಾಮಯ್ಯ ಅವರು ಪ್ರಭಾವ ಬೀರಿದ್ದಾರೆ ಅಂತ ಹೇಳಿ ಇದಕ್ಕೆ ಪ್ರಭಾವ ಬೀರೋ ಅವಶ್ಯಕತೆನೂ ಇಲ್ಲ. ಯಾಕೆ ಅಂತಂದ್ರೆ ಮೂಡಾದ ಎಲ್ಲ ಪಾಲಿಸಿ ಎಲ್ಲರಿಗೂ ಕೊಟ್ಟಿದ್ದಾರೆ, ಬೇರೆಯವ್ರು ಕೊಟ್ಟ ಹಾಗೆ ನಮಗೂ ಕೊಟ್ಟಿದ್ದಾರೆ. ಸೊ ಅದ್ರೊಳಗೆ ಪ್ರಭಾವ ಮಾಡುವಂಥ ಅವಶ್ಯಕತೆ ಆದರೂ ಏನು ಬಂದಿದೆ. ಸೊ ಹಾಗೆ ತಂದೆಯವ್ರದ್ದು ಏನೂ ಪಾತ್ರ ಇಲ್ಲ. ಮತ್ತು ಕಾನೂನಾತ್ಮಕವಾಗಿ ಏನು ಮೂಡಾದವ್ರು ಎಲ್ರಿಗೂ ಕೊಡ್ತಾರೆ ಅದೇ ರೀತಿ ನಮಗೂ ಕೊಟ್ಟಿದ್ದಾರೆ. ಮತ್ತು ಮೂಡಾದವರು ನಮಗೆ ಮಾಹಿತಿ ಕೊಡದೇನೆ ಅನಧಿಕೃತವಾಗಿ ನಮ್ಮ ಜಮೀನನ್ನು ಅವರು ಅಕ್ವೈರ್ ಎಂಕ್ರೋಚ್ ಮಾಡ್ಕೊಂಡಿದ್ರಿಂದ ಅದನ್ನು ನಮ್ಗೆ ತಿಳಿಸ್ದೇನೆ ಅದು ಉಪಯೋಗಿಸ್ಕೊಂಡಿದ್ದರಿಂದ ಅವ್ರು ಕೊಡಬೇಕಾಗಿತ್ತು, ಅದನ್ನು ಕೊಟ್ಟಿದ್ದಾರೆ. ನಾವು ಅಫ್ಕೋರ್ಸ್ ಕೋರ್ಟ್ ಹೋಗಿ ಅದನ್ನು ತೊಗೊಳ್ಬೋದಾಗಿತ್ತು. ಬಟ್ ಬೇರೆಯವರೆಲ್ಲರಿಗೂ ಕೊಟ್ಟಾಗೆ ನಮಗೂ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಸುಮ್ಮನೆ ಇದ್ದೀವಿ. ಬಟ್ ಅದನ್ನು ಇವರು ರಾಜಕೀಯ ದುರುದ್ದೇಶದಿಂದ ನಾವು ಪ್ರಭಾವ ಬಳಸಿ ಕಾನೂನು ಬಾಹಿರವಾಗಿ ಇದು ಮಾಡ್ತಿದ್ವಿ ಅಂತ ಹೇಳಿ ತಪ್ಪು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ಲೋಕಾಯುಕ್ತದ ವರದಿಲ್ಲ ಆ ರೀತಿ ಏನೂ ಆಗಿಲ್ಲ ಅಂತ ಬಂದಿದೆ. ಸೊ ಹಾಗಾಗಿ ಸತ್ಯಕ್ಕೆ ಜಯ ಸಿಕ್ಕಿದೆ. ಸರ್, ಸುಖ ಸುಮ್ಮನೆ ತಂದೆಯವ್ರನ್ನ ಟಾರ್ಗೆಟ್ ಮಾಡಿದ್ರು ಅಂತ ಅನಿಸಿದೆ. ಹೌದು, ಖಂಡಿತ. ಯಾವಾಗಲೂ ಈ ಕೇಸು ಬಂದಾಗಲೇ ನಾನು ಹೇಳಿದೆ ಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾಕೆಂದರೆ BJP ಅವ್ರಿಗೆ ಯಾವುದೇ ಒಂದು ಇಶ್ಯೂ ಇಲ್ಲ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ಹೋರಾಡೋದಕ್ಕೆ ಅಂತೇಳಿ. ಸೊ ಹಾಗಾಗಿ ಇಲ್ಲದೇ ಇರೋ ವಿಷಯದಲ್ಲಿ ಹಗರಣ, ಇಲ್ಲದೇ ಇರೋಂಥ ಕಡೆ ಹಗರಣ ಆಗಿದೆ ಅಂತೇಳಿ ಸುಳ್ಳು ಪ್ರಚಾರ ಮಾಡೋಕ್ಕೆ ಹೊರಟಿದ್ರು. ಸೊ ಹಾಗಾಗಿ ಕೆಲವರು RT ಆಕ್ಟಿವಿಸ್ಟ್ಗಳನ್ನು ಎತ್ಕಟ್ಟಿ ಇದನ್ನೆಲ್ಲ ಮಾಡಿದ್ರು. ಬಟ್ ಇವತ್ತು ಕೋರ್ಟ್ ಅದಕ್ಕೆ ಸರಿಯಾದ ತೀರ್ಪು. ತಮ್ಮನ್ನು ಕೂಡ ಈ ಪ್ರಕರಣದಲ್ಲಿ ಸಿಲುಕಿಸುವಂತಹ ಅಂದ್ರೆ ತಮ್ಮ ಹೆಸರನ್ನು ತಳಕು ಹಾಕಿಸುವಂತ. ಹೌದು, ನನ್ನ ಹೆಸರು ಕೂಡ ತಳಕು ಹಾಕೋ ಕಂಪ್ಲೇಂಟ್ನಲ್ಲಿ ನನ್ನ ಹೆಸರಿರಲಿಲ್ಲ. ಬಟ್ ಆದರೆ ನಾನು ಕೂಡ ಆ ಸಮಯದಲ್ಲಿ ಮೂಡ ಮೆಂಬರ್ ಆಗಿದ್ದರಿಂದ ನಾನು ಕೂಡ ಪ್ರಭಾವ ಬೀರಿದ್ದೀನಿ ಅಂತ ಹೇಳಕ್ಕೆ ಹೋದ್ರು. ಬಟ್ ಆದರೆ ಎಲ್ಲೂ ಕೂಡ ದಾಖಲೆಗಳಲ್ಲಿ ನಾನು ಅದರ ಬಗ್ಗೆ ಮಾತನಾಡಿಲ್ಲ. ಮೂಡ ಮೀಟಿಂಗ್ನಲ್ಲಿ ಕೂಡ ಈ ಸ್ಪೆಸಿಫಿಕ್ ಕೇಸ್ ಬಗ್ಗೆ ಮಾತನಾಡಿಲ್ಲ. ಸೊ ಹಾಗಾಗಿ ಯಾವುದೇ ಸಾಕ್ಷ್ಯಾಧಾರಗಳು ಕೂಡ ಇಲ್ಲ. ಮಾಡ್ಲಿ ಅವ್ರು ಎಲ್ಲಾದ್ರೂ ವಾದ ಮಾಡ್ಲಿ, ಸುಪ್ರೀಂ ಕೋರ್ಟ್ಗಾದ್ರೂ ಹೋಗ್ಲಿ. ಆದ್ರೆ ನ್ಯಾಯ ನಮ್ಮ ಪರವಾಗಿದೆ, ಸತ್ಯ ನಮ್ಮ ಪರವಾಗಿದೆ. ಹಾಗಾಗಿ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ನಮ್ಗೆ ಚೆನ್ನಾಗಿ. ಸರ್, ಉದಯಗಿರಿ ಗಲಾಟೆಗೆ ಸಂಬಂಧಪಟ್ಟಂತೆ ಇವತ್ತು ಪರ ವಿರೋಧ ಸಲ್ಲಿಸಿದ್ರು ಸರ್. ಆದ್ರೆ ನಗರ ಪೊಲೀಸ್ ಆಯುಕ್ತರು ಕೊಟ್ಟಿರಲಿಲ್ಲ. ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು 3 ಗಂಟೆನಲ್ಲಿ ಸಭೆ ಮಾಡಿದ್ರು. ಇನ್ನು ಈ ಸಭೆಗೆ ಇವತ್ತಿಗೆ ಇಂತಹ ರ್ಯಾಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಂದಿದ್ರು, ವಿಪಕ್ಷ ನಾಯಕರು ಬಂದಿದ್ರು. ನೋಡಿ, ಈಗ ಉದಯಗಿರಿಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಿತ್ತು. ಯಾರೊಬ್ರು ಕಿಡಿಗೇಡಿ ಧಾರ್ಮಿಕ ಸಾಮರಸ್ಯ ಕೆಡುವಂತಹ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಕೆಲವರು ಉದ್ರಿಕ್ತಗೊಂಡು ಕಾನೂನು ಕೈಗೆತ್ಕೊಂಡು ಕೆಲಸ ಮಾಡಿದ್ರು. ಸೊ ಯಾರ್ಯಾರು ಕಾನೂನು ಕೈಗೆತ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ, ಅದು ಪೋಸ್ಟ್ ಆಗದವ್ರು ಇರ್ಬೋದು ಅಥವಾ ಅವ್ರ ವಿರುದ್ಧ ಪ್ರತಿಭಟನೆ ಮಾಡಕ್ಕೆ ಬಂದವ್ರ ಮೇಲಿರ್ಬೋದು, ಇಬ್ಬರ ಮೇಲೂ ಕೂಡ ನಾವು ಸರ್ಕಾರ ಕ್ರಮ ತೆಗೆದುಕೊಂಡಿದೆ. ಹಾಗಾಗಿ ನಾವು ಫೇರ್ ಆಗಿ ನಡ್ಕೊಂಡಿದ್ದೀವಿ. ಬಟ್ ಆದರೂ ಕೂಡ ಪ್ರತಿಪಕ್ಷದವರು ಇದರೊಳಗೆ ರಾಜಕೀಯ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ಕೋರ್ಟ್ ಆದೇಶ ತಗೊಂಡು ಪ್ರತಿಭಟನೆ ಮಾಡಿದ್ದಾರೆ. ಅದರ ಪ್ರತಿಭಟನೆ ಯಶಸ್ವಿ ಆಗಿಲ್ಲ, ಜನ ಜಾಸ್ತಿ ಯಾರು ಇರಲಿಲ್ಲ. ಸೊ ಹಾಗಾಗಿ ಅದರೊಳಗೆ ಗೊತ್ತಾಗುತ್ತೆ ಜನಕ್ಕೆ ನಿಜ ಏನು ಅಂತ ಗೊತ್ತಿಲ್ಲ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಅಂತ ಇದನ್ನ ಕೇಳ್ತಾನೆ ಇದ್ದೀರಿ. ಯಾವಾಗಿಂದ ಮೂಡ ಕೇಸ್ ಬಂದಾಗಿಂದನೂ ಹೇಳ್ತಾ ಇದ್ದಾರೆ, ಏನು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅಂತ ಹೇಳಿ ಪ್ರತಿಪಕ್ಷಗಳು ಹೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರ ಪಕ್ಷದಲ್ಲೇ ಬೇಕಾದಷ್ಟು ಆಂತರಿಕ ಜಗಳ ಆಗಿ ಅವ್ರ ಪಕ್ಷ ಹರಿದು ಊರು ಬಾಗ್ಲಾಗಿದೆ. ಆದ್ರೂ ಕೂಡ ಅವರು ಬೇರೆ ಪಕ್ಷದ ಮೇಲೆ ಆರೋಪ ಮಾಡ್ತಿರ್ತಾರೆ. ನಮ್ಮ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ, ಮುಖ್ಯಮಂತ್ರಿಗಳ ಬದಲಾವಣೆ ಆಗಲ್ಲ, ಸಿದ್ದರಾಮಯ್ಯ ಪರವಾಗಿ ನಾವು ನಿಂತ್ಕೊಳ್ತೀವಿ ಅಂತ ಹೇಳಿ. ಅವ್ರ ವಿರುದ್ಧ ಏನೇ ಆರೋಪ ಬಂದರೂ ಕೂಡ ಅದೆಲ್ಲ ಸುಳ್ಳು ಅನ್ನೋದನ್ನ ಹೈಕಮಾಂಡ್ ಮನಗಂಡು ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ಮುಖ್ಯಮಂತ್ರಿ ಬದಲಾವಣೆ ಆಗುವಂತ ಪ್ರಶ್ನೆ ಇಲ್ಲ. ಸರ್, ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್,
ಪರಮೇಶ್ವರ್ ಅವರು ಸದ್ಯಕ್ಕೆ ಈಗ ಬದಲಾಗ್ತಾರೆ ಅಂದ್ರೆ ರಾಜೀನಾಮೆ ನೀಡ್ತಾರೆ ಅನ್ನೋ ಪರಮೇಶ್ವರ್ ರಾಜನ್ ನೋಡಿ, ನಮ್ಮ ಪಕ್ಷದಲ್ಲಿ ಇಲ್ದಿರೋಂಥ ನಮಗೆ ಗೊತ್ತಿಲ್ದಿರೋಂಥ ವಿಷಯಗಳು ಅವ್ರಿಗೆ ನಮ್ಮ ಪಕ್ಷದ ಬಗ್ಗೆ ಗೊತ್ತಾಗ್ತಿದೆ ಅಂತಂದ್ರೆ ಏನು ಹೇಳಬೇಕು ಅವ್ರಿಗೆ. ಸೊ ಫಸ್ಟು ಅವ್ರ ಪಕ್ಷದವ್ರ ಬಗ್ಗೆ ಮಾತಾಡೋದು ಕಲೀರಿ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಆ ರೀತಿ ಹಲ್ಲೆ ಮಾಡಿದ್ರು, ಅವ್ರನ್ನೆಲ್ಲ ಬಂಧಿಸುವಂಥ ಕೆಲಸ ಮಾಡಿದೆ ಅಂತ ಹೇಳಿ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಅದು ಸ್ವಾಗತಾರ್ಹವಾದಂಥ ವಿಷಯ. ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಯಾವುದೇ ಪ್ರಕರಣ ಇರಲಿ, ಅದರೊಳಗೆ ನಾವು ಶಿಸ್ತಾದ ಕ್ರಮ ತೆಗೆದುಕೊಳ್ತೀವಿ. ಸರಿ, ಉದಯಗಿರಿ ಕೇಸ್ನಲ್ಲಿ 300ಕ್ಕೆ ಹೆಚ್ಚು RSS ಕಾರ್ಯಕರ್ತರು ಬಂದಿದ್ರು, ಅಲ್ಲಿ ಅವರು ವೇಷ ಮರೆಸ್ಕೊಂಡು ಗಲಾಟೆ ಮಾಡಿದ್ದಾರೆ ಅನ್ನೋಂಥ ವಿಚಾರನ ನಿಮ್ಮ ಪಕ್ಷದ ವಕ್ತಾರರು ಮಾತನಾಡಿದ್ದಾರೆ ಈ ವಿಚಾರವಾಗಿ. ಇಲ್ಲ, ಅದು ಲಕ್ಷ್ಮಣ್ ಅವರು ಆ ರೀತಿ ಹೇಳಿದ್ದಾರೆ. ಯಾಕೆಂದ್ರೆ RSS ಅವ್ರ ಹಿಂದಿನ ಚರಿತ್ರೆ ನೋಡಿ ಹಾಗೆ ಹೇಳಿದ್ದಾರೆ. ಯಾಕೆಂದ್ರೆ ಹಲವಾರು ಈ ರೀತಿ ಧಾರ್ಮಿಕವಾದಂಥ ಕೋಮುಗಲಭೆ ನಡೆದಾಗ RSS ಅವ್ರ ಕೈವಾಡ ಪಾತ್ರ ಇದೆ. ಬಟ್ ಅದ್ರ ಬಗ್ಗೆ ನಾನೇನು ಹೇಳಕ್ ಹೋಗಲ್ಲ. ಯಾಕೆಂತಂದ್ರೆ ಆರೋಪ ಬಂದ ಮೇಲೆ ಅದು ತನಿಖೆಯಾಗಿ ಸ್ಪಷ್ಟವಾದಂಥ ಸಾಕ್ಷ್ಯಾಧಾರಗಳು ಸಿಕ್ಕಿದ ಮೇಲೆ ನಾವು ಖಚಿತವಾಗಿ ಅವ್ರ ಮೇಲೆ ಆರೋಪ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.